अनैतिक संबंधास अडथळा ठरत असलेल्या पतीची निर्घृण हत्या करणाऱ्या पत्नी आणि तिच्या प्रियकराला अटक करण्यात आली आहे, अशी माहिती जिल्हा पोलीस अधीक्षक डॉक्टर भीमाशंकर गुळेद यांनी दिली। शनिवारी बेळगावमध्ये पत्रकारांशी बोलताना त्यांनी सांगितले की रायबाग तालुक्यातील 52 गावात सिद्धव्वा ओळेकर हिने आपला प्रियकर गणपतीसोबत मिळून पती अप्पासाहेब ओळेकर याची हत्या केली आणि मृतदेह कृष्णा नदीत फेकून दिला। मृत पतीचं नाव अप्पासाहेब उर्फ मच्छिंद्र ओळेकर, वय 45, बस्तवाळगाव असं असून पत्नी सिद्धव्वा ओळेकर आणि प्रियकर गणपती कांबळे यांना पोलिसांनी अटक केली आहे। ಮೊನ್ನೆ ದಿವಸ ಬೆಳಗ್ಗೆ ನಮಗೆ ಬಾವನ್ ಸೌದತ್ತಿ ರಾಯಬಾಗ್ ಪೊಲೀಸ್ ಠಾಣಾ ಲಿಮಿಟ್ ವ್ಯಾಪ್ತಿಯಲ್ಲಿ ಬಾವನ್ ಸೌದತ್ತಿ ಕೃಷ್ಣಾ ನದಿ ದಂಡೆಯಲ್ಲಿ ಒಂದು ಮೃತ ಶವ ಸಿಕ್ಕಿತ್ತು। ಅದು ಮೇಲ್ನೋಟಕ್ಕೆ ನೋಡಿದಾಗ ಕೊಲೆ ಮಾಡಿ ಅಲ್ಲಿ ಬಿಸಾಕಿದ್ದಾರೆ ಅನ್ನೋಂಥ ಒಂದು ಸಂದೇಹವನ್ನು ನಮ್ಮ ಪೊಲೀಸ್ ವ್ಯಕ್ತಪಡಿಸಿದ್ರು। ಯಾಕಂದರೆ ಕಾರಣ ಅಲ್ಲಿ ಮೃತನ ಹತ್ರ ರಕ್ತ ಸಿಕ್ತ ಬಟ್ಟೆಗಳು ಎಲ್ಲ ಇತ್ತು। ಈ ವಿಚಾರವಾಗಿ ನಮಗೆ ಪ್ರಾಥಮಿಕ ಹಂತದಲ್ಲಿ ಈ ವ್ಯಕ್ತಿ ಯಾರು ಏನು ಅನ್ನೋಂಥ ಒಂದು ಕುರುಬು ಇರಲಿಲ್ಲ। ಅಲ್ಲಿ ಹತ್ತಿರದಲ್ಲಿ ಒಂದು ಚೀಟಿ ಬಿದ್ದಿತ್ತು, ಅವನ ಶರ್ಟ್ನ ಒಳಗಡೆ ಒಂದು ಚೀಟಿಯಲ್ಲಿ ಒಂದು ಫೋನ್ ನಂಬರ್ ದೊರಕಲಾಗಿ ಆ ಫೋನ್ ನಂಬರಿಗೆ ಕರೆ ಮಾಡಿ ಈ ರೀತಿ ಒಂದು ಶವ ಸಿಕ್ಕಿದೆ ಅನ್ನೋಂಥ ಒಂದು ಫೋಟೋ ತೆಗೆದು ಕಳಿಸಿದಾಗ ಆ ವ್ಯಕ್ತಿಯ ಪರಿಚಯ ಸಿಕ್ತು। ಮೃತ ವ್ಯಕ್ತಿಯ ಹೆಸರು ಅಪ್ಪಾಸಾಹೇಬ್ ಓಲೇಕರ್ ಅಂತ ಹೇಳಿ। ತದನಂತರ ಅವರ ಕುಟುಂಬದವರನ್ನು ಸಂಪರ್ಕಿಸಿ ಅವರ ಕಡೆಯಿಂದ ಈ ಒಂದು ಕಂಪ್ಲೇಂಟನ್ನು ನಮ್ಮ ಪೊಲೀಸರು ದಾಖಲು ಮಾಡಿಕೊಂಡ್ರು। ಅದರ ಪ್ರಕಾರವಾಗಿ ಈ ಮೃತನ ತನ್ನ ಹೆಂಡತಿ ಜೊತೆ ಹಿಂದಿನ ದಿವಸ ಒಂದು ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿ ಹೊರಟಿದ್ದು, ಹೆಂಡತಿಯ ಮೇಲೆ ಸಂಶಯ ಇದೆ ಅನ್ನೋಂಥ ಒಂದು ವಿಚಾರವನ್ನು ವ್ಯಕ್ತಪಡಿಸಿದರು। ಆ ವಿಚಾರವಾಗಿ ನಾವು ಹೆಂಡತಿಯನ್ನು ನಾವು ವೈಜ್ಞಾನಿಕವಾಗಿ ತನಿಖೆಗೆ ಒಳಪಡಿಸಿದಾಗ ಹೆಂಡತಿ ಕೂಡ ತಾನು ಮೃತನನ್ನು ತಾವೇ ಕೊಲೆ ಮಾಡಿರೋದಾಗಿ ಒಪ್ಕೊಂಡ್ರು। ತದನಂತರ ಈ ಬಗ್ಗೆ ಹೆಚ್ಚಿನ ತನಿಖೆ ಮುಂದುವರಿಸಿದಾಗ ಕಂಡುಬಂದಂಥ ಅಂಶ ಏನಂತಂದರೆ, ಈ ಮಹಿಳೆ ಇನ್ನೊಬ್ಬ ಪುರುಷನೊಂದಿಗೆ ಸಂಬಂಧ ಹೊಂದಿ ಆ ಸಂಬಂಧಕ್ಕೆ ತನ್ನ ಗಂಡ ಅಡ್ಡಿಯಾದಾಗ ಅವರಿಬ್ಬರು ಸೇರಿಕೊಂಡು ಇವನನ್ನು ಕೊಲೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಅವನನ್ನು ದೇವಸ್ಥಾನಕ್ಕೆ ಕರೆದುಕೊಂಡು ಒಯ್ಯುವ ನೆಪದಲ್ಲಿ ಹಿಂದಿನ ದಿವಸ ಅವನ ಜೊತೆ ಈ ಕೃಷ್ಣಾ ನದಿ ದಂಡೆಯಲ್ಲಿರೋ ಬಾವನ್ ಸೌದತ್ತಿ ಗ್ರಾಮದ ಸುಗಂಧಾದೇವಿ ದೇವಸ್ಥಾನಕ್ಕೆ ಬಂದು ಅಲ್ಲಿ ಪೂಜೆ ಮಾಡಿಕೊಂಡು ತದನಂತರ ಅಲ್ಲಿ ಅವನಿಗೆ ಕೊಲೆ ಮಾಡಿ ಅಲ್ಲೇ ಶವವನ್ನು ಬಿಸಾಕಿ ಇವರಿಬ್ಬರು ತಮ್ಮ ಮನೆಗೆ ತೆರಳಿದರು। ಮರುದಿವಸ ಈ ಪ್ರಕರಣ ನಮ್ಮ ಪೊಲೀಸರು ಕೇವಲ 24 ಗಂಟೆಯಲ್ಲಿ ಆರೋಪಿಗಳನ್ನ ಬಂಧಿಸೋದ್ರ ಜೊತೆಗೆ ನಮ್ಮ ತನಿಖೆ ಒಂದು ಮುಖ್ಯವಾದ ಘಟ್ಟವನ್ನು ತಲುಪಿದೆ। ಈ ಪ್ರಕರಣದಲ್ಲಿ ಈಗಾಗಲೇ 2 ಆರೋಪಿಗಳನ್ನ ಬಂಧಿಸಲಾಗಿದೆ। ಮೊದಲನೇ ಆರೋಪಿ ಗಣಪತಿ ಪರಸಪ್ಪ ಅಂತ ಹೇಳಿ, ಅವನು ಮತ್ತು ಈ ಮಹಿಳೆ, ಎರಡನೇ ಮಹಿಳೆ ಮೃತನ ಹೆಂಡತಿ ಆದಂಥ ಸಿದ್ದವ್ವ ಓಲೇಕರ್, ಇಬ್ಬರನ್ನು ಕೂಡ ನಾವು ಈಗಾಗಲೇ ಕಾನೂನು ಪ್ರಕಾರವಾಗಿ ಬಂಧಿಸಿ ಮುಂದಿನ ಕಾನೂನು ಕ್ರಮವನ್ನು ಕೈಗೊಂಡಿದ್ದೀವಿ। अनैतिक संबंधास पती अडथळा ठरत होता म्हणून त्यांनी त्याची हत्या केल्याची कबुली पोलिसांसमोर दिली आहे, असे जिल्हा पोलीस अधीक्षकांनी सांगितले। राजशेखर हिरेमठ, KMM मराठी, बेळगाव।